ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾನು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿರ್ಬೋದು, ಇತ್ತೀಚೆಗೆ ಯೂಟ್ಯೂಬಲ್ಲಿರ್ಬೋದು, FB ನಲ್ಲಿರ್ಬೋದು, ಎಲ್ಲ ಕಡೆನೂ ಆದಿವಾಸಿ ಹೇರ್ ಆಯಿಲು ಕೂದಲು ಉದುರೋದಕ್ಕೆ 108 ಗಿಡಮೂಲಿಕೆಗಳಿಂದ ಮಾಡಿದ್ದೀವಿ. ಸೊ ಒಂದೊಂದು ಕಡೆ ಒಂದೊಂದು ಬೋಟಲಲ್ಲಿ ಒಬ್ಬೊಬ್ರು ಫೋಟೋಸ್ಗಳಿರುತ್ತೆ, ಒಂದೊಂದು ಕಡೆ ಒಂದೊಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಆದರೆ ಹೇಳೋದು ಮಾತ್ರ ಒಂದೇ, ಆದಿವಾಸಿ ಹೇರ್ ಆಯಿಲು ಹಕ್ಕಿ ಪಿಕ್ಕಿ ಜನಾಂಗ ಇವೆರಡು ಮಾತ್ರ ಸೇಮ್ ಇರುತ್ತೆ. ಬಿಟ್ಟರೆ ಇನ್ನು ಬೇರೆ ಎಲ್ಲ ಇದಿರುತ್ತೆ, ಫೋಟೋಸ್ಗಳು ಚೇಂಜು, ನಂಬರ್ಸ್ಗಳು ಚೇಂಜು, ನಮ್ಮದು ಒರಿಜಿನಲ್ ಅಂತ ಹೇಳ್ಬಿಟ್ಟು ಅಂತ. ಸೊ ಇದರಲ್ಲಿ ಯಾವುದು ಒರಿಜಿನಲು ಯಾವುದು ಡೂಪ್ಲಿಕೇಟ್ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತೀನಿ, ನಾನು ತರಿಸಿರೋ ಅಂಥದ್ದು. ಸೊ ಫಸ್ಟು ನನಗೆ ಹೇರ್ ಫಾಲ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ನನಗೆ ಹೇರ್ ಫಾಲ್ ಏನೂ ಇರಲಿಲ್ಲ ಮುಂಚೆಯಿಂದನೂ. ಸೊ ನನ್ನದು ಕೂದಲು ಬೆಳೀತಾ ಇರುತ್ತೆ. ಸೊ ತೋರಿಸ್ತೀನಿ ರೀ, ನನ್ನ ಕೂದಲು ಇಷ್ಟಿದೆ. ಅಂದರೆ ನನಗೇನು ತುಂಬ ಲಾಂಗ್ ಹೇರ್ ಎಲ್ಲ ನನಗೇನು ಇಷ್ಟ ಇಲ್ಲ. ನಾನು ಕಟ್ ಮಾಡಿಸ್ತಾ ಇರ್ತೀನಿ. ನನಗೆ ಶಾರ್ಟಾಗಿದ್ರೂ ಕೂದಲು ದಪ್ಪ ಇರಬೇಕು, ಆ ಥರ ಇಷ್ಟ ನನಗೆ. ಹಾಗಾಗಿ ನನ್ನ ಕೂದಲು ಇಷ್ಟಿದೆ. ಆಲ್ರೆಡಿ ಒಂದು 7-8 ತಿಂಗಳು ಆಯ್ತು ನನ್ನ ಕೂದಲು ಕಟ್ ಮಾಡಿಸಿ. ನನಗೇನಾಗಿತ್ತು ಅಂತ ಹೇಳಿದ್ರೆ, ನನಗೆ ಆಪ್ರೇಷನ್ ಎಲ್ಲ ಆದಮೇಲೆ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು ಮೆಡಿಸನ್ಸ್ದು ಪವರಿಂದ. ಮತ್ತು ನಾನು ಸ್ವಲ್ಪ ಟೆನ್ಷನ್ ಮಾಡ್ಕೊತಾ ಇದ್ದೆ, ಇನ್ನೂ ಕ್ಯೂರ್ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಂತ. ಅದರಿಂದ ಎಲ್ಲ ಹೇರ್ ಫಾಲ್ ಆಗ್ತಾಯಿತ್ತು. ಆಮೇಲೆ ಥೈರಾಯ್ಡ್ ಇರಬೇಕು ಅಂತ ಥೈರಾಯ್ಡ್ ಟೆಸ್ಟ್ ಕೂಡ ಮಾಡಿಸ್ದೆ, ಅದು ನೆಗೆಟಿವ್ ಬಂತು. ಆಮೇಲೆ ಆದಿವಾಸಿ ಹೇರ್ ಆಯಿಲು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನು ತರಿಸಿದ್ದೀನಿ. ನೋಡಿ ಈ ಥರ 1,500 ಒಂದು ಬಾಟ್ಲಿಗೆ. ಅಂದರೆ ನಮಗೆ ಗೊತ್ತಿರೋರೊಬ್ಬರು ತರಿಸ್ಕೊಟ್ಟಿದ್ದು. ಸೊ ಇದು ಇಷ್ಟು ಯೂಸ್ ಮಾಡಿರೋ ಅಂಥದ್ದು. ಬಟ್ ಏನಂದರೆ ಆಮೇಲೆ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗೋಯ್ತು. ಇದನ್ನು ಯೂಸ್ ಮಾಡಿದ್ಮೇಲೆ ಹೇರ್ ಫಾಲ್ ಜಾಸ್ತಿ ಆಯಿತು. ಇದರಲ್ಲಿ ಏನಂತ ಹೇಳಿದ್ರೆ, ಒಂದು ವುಮೆನ್ಸ್ ಹೇರ್ ಆಯಿಲ್ ಅಂತ ಇದೆ. ಇಲ್ಲಿ ವುಮೆನ್ಸ್ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಂಗಸರು ಪಿಕ್ಚರ್ ಹಾಕಿರೋ ಅಂಥದ್ದು. ಇದು ಮೆನ್ಸ್ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ಅಂತ. ಇದು ಏನು ಗಟ್ಟಿ ಇಲ್ಲ, ಏನು ಅಂದರೆ ಎಣ್ಣೆ ಗಟ್ಟಿ ಇಲ್ಲ, ಏನಿಲ್ಲ. ಬಟ್ ಏನಂದರೆ ಇಲ್ಲಿ ನಂಬರ್ಸ್ ಕೂಡ ಮತ್ತು ಎಂಥವ್ರಿಗೆ ಆದರೂ ಕೂದಲು ಎಲ್ಲ ಉದುರೋಗಿರೋರಿಗೆ ಬರುತ್ತೆ ಕೂದಲು ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ, ಮೆನ್ಸ್ ವುಮೆನ್ಸ್ ಸಪ್ರೇಟ್ ಇದೆ. ಆದರೆ ಎರಡೂ ಹಚ್ಚಬೇಕು, ಇದನ್ನು ಹಾಕಬೇಕು, ಅದನ್ನು ಹಾಕಬೇಕು. ಏನೋ ಒಂಥರ ಸ್ಮೆಲ್ ಇದೆ, ಬಟ್ ಏನೂ ಅಷ್ಟೇನೂ ಚೆನ್ನಾಗಿಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ. ತೆಳ್ಳಗೆ ಈ ರೀತಿ ಇದೆ, ಸ್ವಲ್ಪ ರೆಡ್ಡಿಶ್ ಬರುತ್ತೆ ಅಷ್ಟೇ. ಬಟ್ ನೋ ಯೂಸ್. ಇದು ಹಚ್ಚಿದ ಮೇಲೆ ನನಗೆ ಹೇರ್ ಫಾಲ್ ಜಾಸ್ತಿ ಆಗಿದ್ದು. ಸುಮ್ಮನೆ ಏನಕ್ಕೆ, ಇದು ವೇಸ್ಟ್ ಏನೇನು. ಯಾಕಂದರೆ ನಾವು ಇದನ್ನು ಮಾಡೋಕ್ಕೆ ಹೋಗ್ತೀವಿ, ಸುಮ್ಮನೆ ಇದು ನಿಜ ಅದು ನಿಜ ಅಂತ ಅಂದ್ಕೊಂಡು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ನನ್ನ ಕೂದಲು ಎಷ್ಟು ಉದುರಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದೆಲ್ಲ ಹಚ್ಚಿದ ಮೇಲೆ ನನ್ನ ಕೂದಲು ಹೇಗೆ ಉದುರುತ್ತಾ ಇದೆ ಅಂತ ನೋಡಿ. ಇಲ್ಲೇ ಗೊತ್ತಾಗ್ತಾ ಇರ್ಬೋದು. ಇದೆಲ್ಲ ಒಂದೊಂದು ದಿನಕ್ಕೆ ಬರೋ ಅಂಥ ಕೂದಲುಗಳು ನೋಡಿ. ಇಲ್ಲಿ ಇಷ್ಟಿಷ್ಟು ದಪ್ಪ ಬರುತ್ತೆ ಒಂದೊಂದು ದಿನಕ್ಕೆ ಕೂದಲು. ಆಲ್ರೆಡಿ ಎಷ್ಟೊಂದು ಕೂದಲು ಲಾಸ್. ಇದು ನೆನ್ನೆ ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಎಲ್ಲ ಬಾಚಿದೆ. ಎಷ್ಟು ಕೂದಲು ಉದುರಿದೆ. ಸುಮಾರು ನಾನು ಇಷ್ಟೇ ಹಚ್ಚಿರೋ ಅಂಥದ್ದು. ಸುಮಾರು ಜಸ್ಟ್ 1 ತಿಂಗಳೇನೋ ಆಯಿತು ಅಷ್ಟೇ. 1 ತಿಂಗಳಲ್ಲೇ ಎಷ್ಟೊಂದು ಹೇರ್ ಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಇವಾಗ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಇದು ನನಗೆ ಏನಂತ ಹೇಳಿದ್ರೆ, ಆದಷ್ಟು ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಗೊತ್ತಿರೋರ ಕಡೆ ಎಲ್ಲ ತರಿಸ್ಕೊಳ್ಳೋದಕ್ಕಿಂತ ನೀವೇ ಹೋಗಿ ನೋಡಿ. ನಿಮಗೆ ಅದು ಓಕೆ ಅಂತ ಅನಿಸಿದ್ರೆ, ಅವರು ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ವಾತಾವರಣ ಹೇಗಿದೆ, ನ್ಯಾಚುರಲ್ ಆಗಿದೆಯಾ ಅಂತ ಅನಿಸಿದ್ರೆ ಮಾತ್ರ ತಗೊಳ್ಳಿ. ಇನ್ನೊಬ್ರನ್ನ ನಂಬಿ ಹಚ್ಚೋದಕ್ಕೂ ಹೋಗ್ಬಿಡಿ, ತರಿಸ್ಕೊಳ್ಳೋದಕ್ಕೂ ಹೋಗ್ಬಿಡಿ. ಯಾಕಂದರೆ ಕೂದಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ನೋಡಿ, ಮಾಮೂಲಿ ನಾನು ಫಸ್ಟಿಂದನೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇದು ಕೋಕೋನಟ್ ಆಯಿಲು, ಕೊಬ್ಬರಿ ಎಣ್ಣೆ, ಮಾಮೂಲಿ ಪ್ಯೂರ್ದು ಬರುತ್ತಲ್ಲ ಮಿಷಿನಲ್ಲಿ ಅಥವಾ ಗಾಣದಲ್ಲಿ ಇರುತ್ತಲ್ಲ, ಅದು ಆ ಕೊಬ್ಬರಿ ಎಣ್ಣೆಗೆ ನಾನು ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ. ಇದು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮೆಂತ್ಯ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಸಿಪ್ಪೆ, ಮತ್ತು ದಾಸವಾಳದ ಹೂವು, ದಾಸವಾಳದ ಎಲೆ,
ಈ ಥರದ ಕಪ್ಪೆಳ್ಳು ಇದನ್ನೆಲ್ಲನೂ ಹಾಕ್ಬಿಟ್ಟು ಮಾಡ್ಕೊಂಡಿರೋ ಅಂಥದ್ದು ಎಣ್ಣೆ. ಇದು ಬೇಕಂದರೆ ಫಿಲ್ಟ್ರು ಮಾಡ್ಕೋಬೋದು. ಈ ಥರ ಇಲ್ಲ ಇದರಲ್ಲೇ ಇರಲಿ ಅಂತ ಹೇಳಿದ್ರೆ ಇದರಲ್ಲೇ ಇಟ್ಕೋಬೋದು. ಇದು 1 ಲೀಟ್ರಿಗೆ ನಾನು ಇಷ್ಟನ್ನ ಮಾಡ್ಕೊಂಡಿದ್ದೀನಿ. ಸೊ ಇದೇ ಬೆಸ್ಟ್, ಇದೇ ನ್ಯಾಚುರಲು. ಮತ್ತು ಎಲ್ಲ ಏನಂತ ಹೇಳಿದ್ರೆ ಬರೀ ಕೂದಲು ಉದುರೋದಕ್ಕೆ ಒಂದೇ ಕಾರಣ ಅಂತ ಅಲ್ಲ, ಹೇರ್ ಫಾಲ್ ಆಗೋವಂಥದ್ದು ಒಂದು ಟೆನ್ಷನಿಂದನೂ ಆಗುತ್ತೆ, ಮತ್ತು ಬ್ಲಡ್ ಕಂಟೆಂಟ್ ಕಮ್ಮಿ ಇದ್ರೂ ಕೂಡ ಆಗುತ್ತೆ. ನನಗೂ ಅದು ಒಂದು ರೀಸನ್. ನನಗೆ ಏನೇ ಆದ್ರೂ ಸ್ವಲ್ಪ ನನಗೆ ಬ್ಲಡ್ ಕಂಟೆಂಟು 7 to 8 ಇಷ್ಟೇ ಇರುತ್ತೆ. ಒಂದೊಂದು ಅಷ್ಟಾಗಿ ರೈಸ್ ಆಗಲ್ಲ. ಮಿನಿಮಮ್ ಅಂದರೆ 9 ಇರುತ್ತೆ. ಈ ಬ್ಲಡ್ ಕಂಟೆಂಟ್ ಕಮ್ಮಿ ಇದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ. ಮತ್ತು ಸ್ಟ್ರೆಸ್ ಸಿಕ್ಕಾಬಟ್ಟೆ, ಗಂಡಸರಲ್ಲಂತೂ ಸ್ಟ್ರೆಸ್ಸು ಇದರಿಂದನೇ ಹೆಂಗಸರಿಗಿಂತ ಗಂಡಸರಿಗೆ ತುಂಬ ಹೇರ್ ಫಾಲ್ ಆಗೋವಂಥದ್ದು. ಅಂದರೆ ಕೂದಲು ಬಗ್ಗೆ ತಲೆ ಕೆಡಿಸ್ಕೋಬೇಕು ನಿಜ, ಆದರೆ ತುಂಬ ತೀರಾ ತಲೆ ಕೆಡಿಸ್ಕೊಂಡಾಗ ಇರೋ ಕೂದಲು ಹಾಳಾಗುತ್ತೆ. ಸೊ ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಈ ಥರದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ನಿಮಗೆ ಓಕೆ ಅಂತ ಅನಿಸಿದ್ರೆ ಮಾತ್ರ ತಗೊಳ್ಳಿ, ಮತ್ತು ತೀರಾ ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ತೀರಾ ತಲೆ ಕೆಡಿಸ್ಕೊಂಡಾಗ ಒಂದು ಸಣ್ಣ ಗಾಯ ಕೂಡ ತುಂಬ ಬೆಟ್ಟ ಥರ ಕಾಣಿಸುತ್ತೆ ನಮಗೆ. ಸೊ ಇರಲಿ ಬಿಡು ಅಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಅದು ಅಲ್ಲೇ ಸಾಲ್ವ್ ಆದಂಗೆ ಅನಿಸುತ್ತೆ. ನೀವು ನೋಡಿರ್ಬೋದು, ನಾನು ಸುಮ್ಮನೆ ಹೆಸರು ತೊಗೋಬಾರ್ದು ಆದರೂ ಹೇಳ್ತೀನಿ, ಇತ್ತೀಚೆಗೆ ಮದುವೆ ಆದಂಥ ಅನಂತ್ ಅಂಬಾನಿ ಸರ್ ಅವ್ರ ಮಗನಿಗೂ ಕೂಡ ಕೂದಲು ಹೇರ್ ಫಾಲ್ ಆಗಿದೆ. ಅದು ಕೆಲವೊಂದು ವಿಡಿಯೋದಲ್ಲಿ ಫೋಟೋಸಲ್ಲೆಲ್ಲ ಕೂಡ ಶೇರ್ ಆಗಿತ್ತು. ಅವರು ಆದಿವಾಸಿ ಹೇರ್ ಆಯಿಲ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ತೊಗೊಳ್ಳೋ ಸ್ಟೋರಿಗೆ ದುಡ್ಡಿರಲಿಲ್ವಾ. ಇನ್ನು ಕೂದಲು ನ್ಯಾಚುರಲ್ ಆಗೆಲ್ಲ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ಮಾಮೂಲಿ ತರಕಾರಿ, ಫ್ರೂಟ್ಸು ಮತ್ತು ಸೊಪ್ಪು, ತರಕಾರಿ ಇವೆಲ್ಲ ಚೆನ್ನಾಗಿ ತೊಗೊಳ್ಳೋ ಅಂಥದ್ದು. ಮೈಂಡು ಕೂಲಾಗಿರಬೇಕು. ನಾವು ನೋಡಿರ್ತೀವಿ ಎಷ್ಟೊಂದು ಜನ ಹೊರಗಡೆ ಈ ಥರ ಫುಟ್ಪಾತಲ್ಲಿರೋ ಅಂಥವ್ರು, ತಲೆ ಕೂದಲು ಬಟ್ಟೆ ಪಿನ್ ಮಾರೋ ಅಂಥವ್ರು, ಅವ್ರಿಗೂ ಕೂಡ ಕೂದಲೆಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಅಂದರೆ ಒಳಗಡೆ ಆಹಾರ ಕೂಡ ತುಂಬಾ ಇಂಪಾರ್ಟೆಂಟು. ಸ್ಟ್ರೆಸ್ಸು ಫ್ರೀ ಇರಬೇಕು, ಮತ್ತು ಯಾವುದಕ್ಕೂ ಅತಿಯಾಗಿ ಹೇರ್ ಜೆಲ್ ಹಚ್ಕೊಳ್ಳೋ ಅಂಥದ್ದು, ಮತ್ತು ಹೇರ್ ಸ್ಟ್ರೈಟ್ನಿಂಗ್ ಅಲ್ಲಿ ಮತ್ತು ಕಲರಿಂಗು ಈ ಥರ ಎಲ್ಲ ಮಾಡ್ತಾ ಬಂದರೆ ಕೂದಲೆಲ್ಲ ಆಲ್ಮೋಸ್ಟ್ ಜಾಸ್ತಿ ಡ್ಯಾಮೇಜ್ ಆಗಿ ಹೇರ್ ಫಾಲ್ ಆಗುತ್ತೆ. ಸೊ ನಾನು ಇಲ್ಲಿ ಹೇಳಬಾರ್ದು, ಆದರೂ ಹೇಳ್ತೀನಿ. ನೀವು ನೋಡಿರ್ಬೋದು ನಿವೇದಿತಾ ಗೌಡ ಮೇಡಮ್ ಅವ್ರದ್ದು ಬಿಗ್ ಬಾಸ್ಗೆ ಬಂದಾಗ ಕೂದಲು ಎಷ್ಟು ದಪ್ಪ ಇತ್ತು, ಎಷ್ಟು ಉದ್ದ ಇತ್ತು ಅಂತ ಹೇಳ್ಬಿಟ್ಟು ಅಂತ. ಇವಾಗ ಅವ್ರ ಕೂದಲೆಲ್ಲ ಎಷ್ಟು ಶಾರ್ಟ್ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಹೇರ್ ಫಾಲ್ ಆಗಿ ಅದರದ್ದು ಸಿಕ್ಕಾಬಟ್ಟೆ ದಪ್ಪ ಆಯಿತು. ಆ ರೀತಿ ಕೂದಲಿಗೆ ನಾವು ಕೆಮಿಕಲ್ ಅಪ್ಲೈ ಮಾಡ್ತಾ ಬಂದಷ್ಟು ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗೆ ಅವರವರಿಗೆ ಮತ್ತೆ ದುಡ್ಡು ಇದೆ ಅಂದ ಮಾತ್ರಕ್ಕೆ ಎಲ್ಲದಕ್ಕೂ ದುಡ್ಡೇ ಸಜೆಷನ್ ಅಂತ ಆಗಲ್ಲ. ಬಟ್ ಈ ಥರದಕ್ಕೆಲ್ಲ ಸ್ಕೀಮ್ಗಳಿಗೆ ಮೋಸ ಹೋಗಬೇಡಿ. ಯಾಕಂದರೆ 1 ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟು. 1,500 3,000 ಆಗಲಿ, ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಂತ ಮಾಡೋದಕ್ಕಿಂತ ಫಸ್ಟು ನೀವು ಯೋಚನೆ ಮಾಡಿ, ನೀವು ಪ್ರಾಕ್ಟಿಕಲ್ ಆಗಿ ಕಣ್ಣಾರೆ ನೋಡ್ಬಿಟ್ಟು ತೊಗೊಳ್ಳಿ. ಆವಾಗ ಏನಾದ್ರೂ ಅದು ವರ್ಕ್ ಆದರೆ ಓಕೆ, ಇಲ್ಲ ಅಂತಂದರೆ ನಂಗೆ ಗೊತ್ತಿಲ್ಲ. ಬಟ್ ನಾನಂತೂ ನಾನು ತರಿಸಿದಂಥ 2 ಬಾಟಲ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ನನಗೆ ನೋ ಯೂಸ್. ನನಗೆ ಇದನ್ನು ಹಾಕಿದ ಮೇಲೇ ಹೇರ್ ಫಾಲ್ ಜಾಸ್ತಿ ಆಗಿದ್ದು ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ನೋಡಿ, ಯಾಕಂದರೆ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಫೋಟೋಸ್ ನಾನು ನೋಡ್ತಾ ಇರ್ತೀನಿ. ಎಷ್ಟೊಂದು ವೀಡಿಯೋಸ್ಗಳಲ್ಲೆಲ್ಲ ಒಬ್ಬೊಬ್ರದ್ದು ಒಂದೊಂದು ರೀತಿ ಫೋಟೋಸ್ ಬರ್ತಾ ಇರುತ್ತೆ. ನಮ್ದು ವರ್ಜಿನಲು ಅಂತ ಹೇಳ್ತಾ ಇರ್ತಾರೆ. ಸೊ ಯಾರ್ದು ವರ್ಜಿನಲು ಯಾರ್ದು ಡೂಪ್ಲಿಕೇಟು ನನಗಂತೂ ಗೊತ್ತಿಲ್ಲ. ಸೊ ನೀವು ಈ ಥರ ಹಚ್ಚೋದಕ್ಕೂ ಮುಂಚೆ ಹುಷಾರಾಗಿರಿ. ಸೊ ಥ್ಯಾಂಕ್ ಯು, ಬಾಯ್.